ಬೇಲೂರಿಗೆ ಬಂದಿದ್ದೀವಿ. ದೇವಸ್ಥಾನದ ವಿಶೇಷತೆ ಬಗ್ಗೆ ನಿಮ್ಗೆ ಹೇಳ್ತೀನಿ ಬನ್ನಿ. ನಾನಿವತ್ತು ಬೇಲೂರಿಗೆ ಬಂದಿದ್ದೀನಿ ಫ್ರೆಂಡ್ಸ್. ಬೇಲೂರಿನ ಚೆನ್ನಕೇಶ್ವರ ಟೆಂಪಲ್ನ ಕಟ್ಟಿಸಿರೋದು ವಿಷ್ಣುವರ್ಧನ, ಹೊಯ್ಸಳ ರಾಜನಾದ ವಿಷ್ಣುವರ್ಧನ. ಈ ದೇವಸ್ಥಾನ ಕಟ್ಟಿಸಿರೋದು ಉದ್ದೇಶ ಬಂದು ಚೋಳರ ಮೇಲೆ ಹೊಯ್ಸಳರು ಯುದ್ಧಕ್ಕೆ ಹೋದಾಗ ಅದರಲ್ಲಿ ಆ ಯುದ್ಧದಲ್ಲಿ ಗೆಲ್ತಾರೆ. ಆ ಸಂಕೇತವಾಗಿ ಈ ದೇವಸ್ಥಾನನ ಕಟ್ಟಿಸ್ತಾರೆ. ಹೊಯ್ಸಳರದು ವಿಶೇಷವಾಗಿ ಹೇಳ್ಬೇಕಂದ್ರೆ ಅವ್ರದ್ದು ಎಲ್ಲ ದೇವಸ್ಥಾನ ಒಂದೇ ಥರ ಆಕಾರ ಇರುತ್ತೆ ಅನ್ಕೋತೀವಿ. ಆದರೆ ಒಂದೊಂದು ದೇವಸ್ಥಾನದ್ದು ಒಂದೊಂದು ಇತಿಹಾಸ ಮತ್ತು ಆ ದೇವಸ್ಥಾನದ್ದು ವಿಷಯಗಳು ಒಂದಷ್ಟು ಬೇರೆ ರೀತಿಲಿರುತ್ತೆ. ಅದರಲ್ಲೂ ಹೊಯ್ಸಳ ಅವ್ರ ದೇವಸ್ಥಾನದಲ್ಲಿ ಒಟ್ಟು 92 ದೇವಸ್ಥಾನಗಳಿದೆ ಕರ್ನಾಟಕದಲ್ಲಿ. ಅದರಲ್ಲೂ ಸೋಮನಾಥಪುರ, ಹಳೇಬೀಡು, ಬೇಲೂರು ಇವೆಲ್ಲ ತುಂಬ ಪ್ರಸಿದ್ಧಿ ಹೊಂದಿರೋ ದೇವಸ್ಥಾನಗಳು ಹೊಯ್ಸಳ ಅವ್ರದ್ರಲ್ಲಿ. ಹಾಗೆ ಒಂದು ಸಲನೂ ಈ ದೇವಸ್ಥಾನದ ಮೇಲೆ ದಾಳಿ ಆಗಿಲ್ಲ. ಯಾಕೆಂದರೆ ಆಗಿನ ಕಾಲದಲ್ಲಿ ಇದು ಹಳೇಬೀಡು ರಾಜಧಾನಿ ಆಗಿತ್ತು. ಆದ್ದರಿಂದ ಅದ್ರ ಮೇಲೆ ಯುದ್ಧ ಆಯಿತು. ಆ ಸಮಯದಲ್ಲಿ ಈ ದೇವಸ್ಥಾನನ ಮರಳಾಕಿ ಮುಚ್ಚಿದ್ರು ಅನ್ನೋ ಗಾಳಿ ಸುದ್ದಿಗಳಿತ್ತು ಇದೆ. ಆದ್ದರಿಂದ ಇದ್ರ ಮೇಲೆ ಯಾವುದೇ ಒಂದು ಇದಿಲ್ಲ, ಅಂದರೆ ಯುದ್ಧ ಆಗಿತ್ತು ಈ ದೇವಸ್ಥಾನದ ಮೇಲೆ ಅನ್ನೋದಕ್ಕೋಸ್ಕರ ಪ್ರೂಫ್ ಯಾವುದೂ ಇಲ್ಲ. ಆದರೂ ಒಂದಿಷ್ಟು ಇಲ್ಲಿ ನಮ್ಮ ಜನಗಳು ಒಂದಿಷ್ಟು ಕಳ್ಳತನಗಳು ಹಾಳು ಮಾಡಿರೋದು ಪ್ರೂಫ್ ಇದೆ. ಎಷ್ಟೊಂದು ಹಾಳು ಮಾಡಿದ್ದಾರೆ ವಿಗ್ರಹಗಳನ್ನ. ಅದೆಲ್ಲ ಹಾಳು ಮಾಡಿಲ್ಲ ಅಂದಿದ್ರು ಇನ್ನೂ ಎಷ್ಟೊಂದು ಚೆನ್ನಾಗಿರ್ತಿತ್ತು ವಿಗ್ರಹಗಳು. ಇದ್ರ ಥರನೇ ಹಳೇಬೀಡಲ್ಲೂ ತುಂಬ ವಿಗ್ರಹಗಳು ತುಂಬ ವಿಶೇಷವಾಗಿ ಕೆತ್ತನೆ ಮಾಡಿದ್ದಾರೆ. ಅದೂ ಅಲ್ಲಿಯೂ ದಾಳಿ ಆಗಿಲ್ಲ ಅಂದಿದ್ರೆ ಅದು ತುಂಬ ಚೆನ್ನಾಗಿರ್ತಿತ್ತು. ಎಷ್ಟೊಂದು ಸುಂದರವಾಗಿ ಮಾಡಿದ್ದಾರೆ. ಯಾಕೆಂದರೆ ನೀವು ಹಳೆ ವಿಡಿಯೋಲಿ ನೋಡಿಲ್ದೇ ಇರೋರು ಇನ್ನೊಂದ್ಸತಿ ಹೋಗಿ ಆ ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ ಆ ವಿಡಿಯೋನು. ಹಾಗೆ ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ಈ ದೇವಸ್ಥಾನ ತುಂಬ ಶಿಲೆ ಬಾಲಕಿಯರಿಗೆ ತುಂಬ ಪ್ರಸಿದ್ಧಿ ಹೊಂದಿದೆ ಈ ದೇವಸ್ಥಾನ. ಹಾಗೆ ಆಗಿನ ಕಾಲದಲ್ಲಿರೋ ವಯಸ್ಸಾದವರು, ಹಾಗೆ ಆಗಿನ ಕಾಲದ ಹಿರಿಯರು ಹೇಳೋದಂದ್ರೆ ಬೇಲೂರು ಅಂದರೆ ಬೇರೂರು ಇರಬೇಕು, ಬೇರೂರು ಇದ್ರೇ ಅದ್ರ ಬಗ್ಗೆ ನಮಗೆ ತಿಳಿಯೋಕ್ಕಾಗೋದು ಅಂತ ಒಂದು ಮಾತುಗಳಿದೆ. ಅಂದರೆ ನಾವು ಎಷ್ಟೇ ಹೇಳಿದ್ರು ಈ ದೇವಸ್ಥಾನದ ಬಗ್ಗೆ, ಹಳೇಬೀಡಾಗಲಿ ಬೇಲೂರಾಗಲಿ ಎಲ್ಲದ್ರ ಬಗ್ಗೆನೂ ಎಷ್ಟೇ ಹೇಳಿದ್ರು ಅದೊಂದು ಜಸ್ಟ್ ಇಂಟ್ರೊಡಕ್ಷನ್ ರೀತಿಯೇ ಇರುತ್ತೆ. ಯಾಕಂದರೆ ತುಂಬ ವಿಷಯಗಳಿರುತ್ತೆ. ನಾವು ಒಂದಷ್ಟು ಮೇಜರಾಗಿ ಎಷ್ಟು ಗೊತ್ತಿರುತ್ತೆ, ನಮ್ಗೆ ಎಷ್ಟು ತಿಳ್ಕೊಂಡಿರ್ತೀವಿ, ಇನ್ನು ನಮ್ಗೆ ಇನ್ನೇನಾದ್ರು ಗೊತ್ತಾಗೋ ವಿಷಯಗಳನ್ನೆಲ್ಲ ಒಂದಷ್ಟು ತಿಳಿಸ್ತಾ ಇರ್ತೀವಿ ಅಷ್ಟೇ ಹೊರತು ಡೀಪಾಗಿ ಅವ್ರು ಯಾವ ರೀತಿಲಿ ಏನೇನು ಯೋಚಿಸಿ ಕೆತ್ತನೆ ಮಾಡಿರ್ತಾರೆ ಅನ್ನೋದನ್ನ ತುಂಬ ತಿಳ್ಕೊಳಕ್ಕೆ ತುಂಬ ಇದೆ ಇದರಲ್ಲಿ ದೇವಸ್ಥಾನಗಳಲ್ಲಿ. ಒಟ್ಟು ಈ ದೇವಸ್ಥಾನದಲ್ಲಿ 10,000 ವಿಗ್ರಹಗಳು ಹೊಂದಿದೆ ಅನ್ನೋ ಒಂದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಈ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ನಡೆಯುತ್ತೆ ದೇವಸ್ಥಾನದಲ್ಲಿ. ಹಾಗೆ ಈ ದೇವಸ್ಥಾನದಲ್ಲಿರೋದು ವೀರನಾರಾಯಣ ಸ್ವಾಮಿ ಪೀಠದ ಮೇಲಿರೋ ದೇವ್ರ ಹೆಸರು. ಆದರೆ ಇದು ಕೇಶವನ ಲಕ್ಷಣ ಹೊಂದಿದೆ, ಹಾಗೆ ಸುಂದರವಾಗಿದೆ.
ದೇವಸ್ಥಾನದಲ್ಲಿರೋ ದೇವರು ಪೀಠದ ಮೇಲಿರೋ ಹೆಸರು ಬಂದು ವೀರನಾರಾಯಣ ಸ್ವಾಮಿ ಅಂತ. ಆದರೆ ಇದು ಕೇಶವನ ಲಕ್ಷಣ ಹೊಂದಿರೋದ್ರಿಂದ ಹಾಗೆ ಸುಂದರವಾಗಿರೋದ್ರಿಂದ ಚೆನ್ನಕೇಶವ ಎಂದು ಹೆಸರು ಪ್ರಸಿದ್ಧಿ ಹೊಂದಿದೆ ಈ ದೇವಸ್ಥಾನ. ಹಾಗೆ ಇಲ್ಲಿ ಪ್ರತಿದಿನ ಅನ್ನದಾಸೋಹ ಇರುತ್ತೆ ಮಧ್ಯಾಹ್ನದ ಹೊತ್ತು. ಅಂದರೆ 12:30 1 ಗಂಟೆಯಿಂದ 3:30ವರೆಗೂ ಇರುತ್ತೆ. ಅದರೊಳಗಡೆ ಬಂದು ಪ್ರಸಾದ ಸ್ವೀಕರಿಸ್ಬೋದು. ಹಾಗೆ ಇಲ್ಲಿ ಸುಂದರವಾದ ಬಾವಿ, ಏನು ಸುಂದರವಾಗಿದೆ ಗಾರ್ಡನ್ ಅಂತೂ. ಗಾರ್ಡನ್ ಅಂದರೆ ಸುತ್ತ ಇದೆಯಲ್ಲ ಜಾಗ ಅಷ್ಟೇ ಸಂತೋಷ ಕೊಡುತ್ತೆ. ಅಂದರೆ ಇಲ್ಲೇ ನೀವು ಒಂದಷ್ಟು ಕೂತ್ರೆ ಎಷ್ಟು ಮೈಂಡ್ ಫ್ರೀ ಕೊಡುತ್ತೆ ಅಂತೀರ, ಆ ಥರ ರಿಲ್ಯಾಕ್ಸೇಷನ್ ಇರುತ್ತೆ ಈ ದೇವಸ್ಥಾನದಲ್ಲಿ. ಅಷ್ಟು ಸುಂದರವಾಗಿದೆ. 1112ನೇ ಶತಮಾನದಲ್ಲಿ ಈ ದೇವಸ್ಥಾನ ಸ್ಥಾಪನೆಯಾಗಿದೆ. ಹಾಗೆ ಹಳೇಬೀಡು ಮತ್ತು ಬೇಲೂರು ಆಲ್ಮೋಸ್ಟ್ ಅಲ್ಲಿರೋ ವಿಷಯಗಳು ಸೇಮ್ ಇದೆ. ಆದರೆ ಇಲ್ಲಿ ಚಿಕ್ಕದಾಗೆ ತೋರಿಸಿದ್ದಾರೆ, ಅಲ್ಲೊಂದು ಸ್ವಲ್ಪ ದೊಡ್ಡದಾಗಿ ತೋರಿಸಿದ್ದಾರೆ. 900 ವರ್ಷ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಹಾಗೆ 1112ನೇ ಶತಮಾನದಲ್ಲಿ ಈ ದೇವಸ್ಥಾನ ಸ್ಥಾಪನೆ ಆಗುತ್ತೆ. 103 ವರ್ಷ ಆಗಿದೆ ಈ ದೇವಸ್ಥಾನ ಕಟ್ಟಲು, ಪೂರ್ಣಗೊಳಿಸಲು. ಹಾಗೆ ಹಳೇಬೀಡು, ಬೇಲೂರು ಇದೆಲ್ಲ, ಹಳೇಬೀಡು ಮತ್ತು ಬೇಲೂರು ಒಂದೇ ರೀತಿ ದೇವಸ್ಥಾನ ಇದೆ. ಅಂದರೆ ಅಲ್ಲಿರೋ ವಿಷಯಗಳಾಗಿರ್ಬೋದು ಎಲ್ಲನೂ ಈ ಬೇಲೂರಲ್ಲಿ ಚಿಕ್ಕದ ರೀತಿಯಲ್ಲಿ ತೋರಿಸಿದ್ದಾರೆ. ಆದರೆ ಹಳೇಬೀಡಲ್ಲಿ ತುಂಬ ದೊಡ್ಡದಾಗಿ ವಿಷಯಗಳನ್ನ, ಅಂದರೆ ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ವಿಷ್ಣು ಪುರಾಣ ಆಗಿರ್ಬೋದು ಅವೆಲ್ಲನೂ ಸಣ್ಣದ ರೀತಿಯಲ್ಲಿ ತೋರಿಸಿದ್ದಾರೆ. ಇಲ್ಲಿ ಹಾಗೆ ಸುಮಾರು 800 ವಿಗ್ರಹಗಳು, ಚಲಿಸ್ತಿರೋ ಆನೆಗಳ ವಿಗ್ರಹಗಳು ಈ ದೇವಸ್ಥಾನದಲ್ಲೂ ಇದೆ. ಹಾಗೆ ಸುಮಾರು 620 ವಿಗ್ರಹಗಳು ಹೆಣ್ಮಕ್ಳು ಅಲಂಕಾರ ಮಾಡ್ಕೋತಿರೋದಾಗಿರ್ಬೋದು, ಅಂತಹ ವಿಧವಾದ ವಿಗ್ರಹಗಳೊಂದಿದೆ ಈ ದೇವಸ್ಥಾನ. ಹಾಗೆ ಭೀಮ, ಅವನಿಗೆ 1000 ಆನೆ ಬಲ ಇದೆ ಅನ್ನೋ ಚಿತ್ರಣ ತೋರಿಸಿದ್ದಾರೆ. ಹಾಗೆ ಭೀಷ್ಮಾಚಾರ್ಯರು ಬಾಣದ ಮೇಲೆ ಮಲಗಿರೋದು ಆಗಿರ್ಬೋದು, ಇಂತಹ ಹಲವಾರು ವಿಗ್ರಹಗಳನ್ನ ತೋರಿಸಿದ್ದಾರೆ ಸುಂದರವಾಗಿ. ಹಾಗೆ ವಿಷಯಗಳನ್ನ ಪತ್ರದ ಮೂಲಕ ಬರೆದು ಯಾವ ರೀತಿ ಒಬ್ಬರಿಂದ ಇನ್ನೊಬ್ರಿಗೆ ತಿಳಿಸ್ಬೋದು ಪಕ್ಷಿಗಳನ್ನ ಬಳಸ್ಕೊಂಡು ಅಂತಹ ವಿಗ್ರಹಗಳನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ. ಹಾಗೆ ಪ್ರಮುಖವಾಗಿ ಹೊಯ್ಸಳರ ದೇವಸ್ಥಾನದಲ್ಲಿ ಎಲ್ಲ ಮಕರ ಪ್ರಾಣಿ, ಅದೇ 7 ಪ್ರಾಣಿಗಳ ಭಾಗನ ಬಳಸ್ಕೊಂಡು, ಇಮ್ಯಾಜಿನರಿ ಪ್ರಾಣಿ ಬಳಸ್ಕೊಂಡು ಮಾಡಿದ್ದಾರೆ ಅನ್ನಲ್ಲ, ಅದೇ ರೀತಿ ಇಲ್ಲೂ ಅದೇ ಪ್ರಾಣಿ ಬಳಸಿದ್ದಾರೆ. ಸುಮಾರು 100 ಶಿಲಾಬಾಲಿಕೆಯರ ವಿಗ್ರಹಗಳಿದೆ. ಹಾಗೆ ಆಗಿನ ಕಾಲದಲ್ಲಿ ಮಲ್ಲಯುದ್ಧ ಇತ್ತು ಅನ್ನೋದು ಈ ಚಿತ್ರಣದಿಂದ ಗೊತ್ತಾಗುತ್ತೆ. ಅಂದರೆ ಈಗ ನಾವು WWF ಅಂತ ನೋಡ್ತೀವಲ್ಲ, ಅದನ್ನೇ ಆಗ ಮಲ್ಲಯುದ್ಧ ಅಂತಿದ್ರು, ಅಂಥದ್ದೆಲ್ಲ ಇದೆ. ಹಾಗೆ ಹೊಯ್ಸಳರ ಮನೆದೇವರಾದ ನರಸಿಂಹ ಆಗಿರೋದ್ರಿಂದ ಇಲ್ಲೂ ಒಂದಷ್ಟು ನರಸಿಂಹನ ವಿಗ್ರಹಗಳಿದೆ. ಜೊತೆಗೆ ಚಾಮುಂಡೇಶ್ವರಿ ಆಗಿರ್ಬೋದು, ವಿದ್ಯಾವಿನಾಯಕ ಅದು ವಿಶಿಷ್ಟವಾಗಿದೆ, ಇಲ್ಲಿ ವಿಶೇಷ ಹೊಂದಿದೆ ಅದಾಗಿರ್ಬೋದು. ಹಾಗೆ ರಾವಣ ಕೈಲಾಸ ಪರ್ವತ ಎತ್ತುತ್ತಾ ಇರೋದಾಗಿರ್ಬೋದು, ಅಂದರೆ ಹಳೇಬೀಡಲ್ಲಿ ಹೇಳಿದ್ನಲ್ಲ ನಿಮಗೆ ಆ ಸ್ಟೋರಿ, ಅದೇ ವಿಗ್ರಹ ಇಲ್ಲೂ ಇದೆ, ಅದೇ ಕತೆ. ಅದೇ ಮೇಜರ್ ಆಗಿ ಅಲ್ಲಿ ಏನೇನು ಕತೆ, ರಾಮಾಯಣ ಮಹಾಭಾರತ ಎಲ್ಲ ಏನೇನಿದೆ ಅದೇ ಕತೆಗಳು ಇಲ್ಲೂ ಒಂದೇ ರೀತಿಲಿದೆ. ಅಲ್ಲಿರೋ ಕತೆಗಳು ಇಲ್ಲಿ ಇದೆ. ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಏನಿಲ್ಲ, ಅತಿಯಾಗಿ ಸ್ವಲ್ಪ ಒಂದಿಷ್ಟು ವಿಶೇಷ ಇದೆ, ಆದರೂ ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ ಈ ದೇವಸ್ಥಾನಕ್ಕೂ ಆ ದೇವಸ್ಥಾನಕ್ಕೂ. ಹಾಗೆ ಉಗ್ರ ನರಸಿಂಹ ಹಿರಣ್ಯಕಶಿಪುವಿನ ಸಂಹಾರ ಮಾಡ್ತಾ ಇರೋದಾಗಿರ್ಬೋದು, ವಿಷ್ಣುವಿನ 3ನೇ ಅವತಾರ ವರಾಹಸ್ವಾಮಿ ಆಗಿರ್ಬೋದು, ಬ್ರಹ್ಮ ವಿಷ್ಣು ಮಹೇಶ್ವರ ಆಗಿರ್ಬೋದು. ಹಾಗೆ ಈಗಲೂ ಕಲ್ಯಾಣ ಮಂಟಪ ಇದೆ. ಈಗಲೂ ಸಣ್ಣ ಚಿಕ್ಕ ಮದುವೆಗಳು ಈಗಲೂ ಆಗುತ್ತೆ ಇಲ್ಲಿ ದೇವಸ್ಥಾನದಲ್ಲಿ.
ಹಾಗೆ ಪ್ರಮುಖವಾಗಿ ಮೇಜರ್ ಆಗಿರೋ ದೇವ್ರಗಳ ವಿಗ್ರಹಗಳು, ಅದರ ಕತೆ ಮತ್ತು ಅದರ ಅವತಾರ ತಾಳಿರೋದಾಗಿರ್ಬೋದು, ಇಂತಹ ವಿಷಯಗಳನ್ನ ವಿಗ್ರಹದ ರೀತಿ ಚಿತ್ರಣ ಮಾಡಿ ಶಿಲ್ಪಿಗಳು ತಿಳಿಸಿದ್ದಾರೆ. ಹಾಗೆ ಹಳೆಬೀಡಲ್ಲಿ ಇದ್ದಂಗೆನೆ ಕುದುರೆ ವೇಗ, ಆನೆ ಬಲ, ಸಿಂಹ ಗರ್ಜನೆ, ನವಿಲಿನ ರೀತಿ ಸುಂದರವಾದ ಮನಸ್ಸು, ಇಂತಹ ವಿಷಯಗಳು ರಾಜನಲ್ಲಿ ಇರಬೇಕು, ಇಂತಹ ಗುಣಗಳು ಅನ್ನೋದನ್ನು ಇಲ್ಲೂ ಸಹ ಇದೆ. ಇಲ್ಲೂ ಸಹ ಕೆತ್ತನೆ ಮಾಡಿದ್ದಾರೆ. ಹಾಗೆ ಅರ್ಜುನ ಮೀನಿನ ಕಣ್ಣಿಗೆ ಬಾಣವನ್ನು ಬಿಡುವ ದೃಶ್ಯನೂ ಇದೆ. ಅಂದರೆ ಅವನ ಬಿಲ್ಲಿನ ಪರೀಕ್ಷೆ ನಡೆಸಿದಾಗ ಆ ಕತೆ ಇದೆಯಲ್ಲ ಮಹಾಭಾರತದ್ದು, ಆ ಕಥೆನೂ ಇಲ್ಲಿ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಹಾಗೆ ಸುಂದರವಾಗಿ ಒಳಗಡೆ ಎಲ್ಲ ಕಂಬಗಳನ್ನು ಕೆತ್ತನೆ ಮಾಡಿದ್ದಾರೆ. ಒಟ್ಟು 65 ಶಿಲೆ ಬಾಲಿಕೆಯರು ಈ ಕಂಬದ ಮೇಲ್ಗಡೆ ಕೆತ್ತನೆ ಮಾಡಿ ಜೋಡಿಸಿದ್ದಾರೆ. ಒಂದಷ್ಟು ಅದರಲ್ಲೂ ಭಿನ್ನ ಆಗಿದೆ. ಹಾಗೆ ದೇವರ ಬಾಗಿಲಿನ ಅಕ್ಕಪಕ್ಕ ದ್ವಾರಪಾಲಕರು ವಿಜಯ, ಜಯ, ವಿಜಯ ಎಂಬ 2 ದ್ವಾರಪಾಲಕರು ಇದ್ದಾರೆ ನೋಡಿ, ಎಷ್ಟು ಸುಂದರವಾಗಿ. ಒಟ್ಟು 4-5 ಎಕರೆ ವಿಸ್ತೀರ್ಣ ಹೊಂದಿದೆ ಈ ದೇವಸ್ಥಾನ. ಹಾಗೆ ನೀರಿನ ಬಾವಿ ಇದೆ, ಕೊಳ ಇದೆ. ದೇವರಿಗೆ ಸ್ನಾನ ಮಾಡಿಸೋಕ್ಕಾಗಿರ್ಬೋದು, ಅಭಿಷೇಕ ಮಾಡೋಕ್ಕಾಗಿರ್ಬೋದು, ಅದಕ್ಕೋಸ್ಕರ ನೀರಿನ ಕೊಳ ಇದೆ ಈ ದೇವಸ್ಥಾನದಲ್ಲಿ. ನೋಡಿ, ಇಷ್ಟು ಸುಂದರವಾದ ದೇವಸ್ಥಾನ ಇದೆ. ಇದನ್ನ ನಾನು ಇಷ್ಟೆಲ್ಲ ಹೇಳಿದ್ರು ಇದೊಂದು ಜಸ್ಟ್ ಇಂಟ್ರೊಡಕ್ಷನ್ ರೀತಿಲೇ ಇದೆ. ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರೋಷ್ಟೆಲ್ಲ ತಿಳಿಸಿದ್ದೀನಿ. ಇನ್ನೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇನ್ಯಾವುದಾದ್ರು ಇದೇ ಥರ ಪುರಾತನ ದೇವಸ್ಥಾನದ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಅದಕ್ಕೆ ಕಮೆಂಟ್ ಮಾಡಿ. ಆ ದೇವಸ್ಥಾನದ ಬಗ್ಗೆನೂ ಹೋಗ್ತೀನಿ, ಅಲ್ಲೂ ಆ ದೇವಸ್ಥಾನದ ವಿಶೇಷತೆ ಬಗ್ಗೆ ತಿಳಿಸ್ತೀನಿ ವಿಡಿಯೋ ಮುಖಾಂತರ. ದಯವಿಟ್ಟು ಆದಷ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.